ಯಾವುದು ಆಧಾರ್ ಕಾರ್ಡು ಬೇಕಾಗಿಲ್ಲ, ಯಾವುದು ದಾಖಲಾತಿಗಳು ಬೇಕಾಗಿಲ್ಲ. ಎಲ್ಲರೂ ನಮ್ಮ ಮುಳಬಾಗಿಲ ಮಹಾಜನತೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಎಲ್ಲರಿಗೂ ನಮಸ್ಕಾರ. ಮುಳಬಾಗಿಲು ತಾಲೂಕಿನ ಮಹಾಜನತೆಗೆ ಆಯೋಜನೆ ಮಾಡಿರುವಂಥ ಜೀವ ಸಂಜೀವಿನಿ ಕಾರ್ಯಕ್ರಮ ದಿನಾಂಕ 4/2/2026 ನಮ್ಮ ಬಾಲಾಜಿ ಭವನ ಪಕ್ಕದಲ್ಲಿ ಮೈದಾನದಲ್ಲಿ ಏರ್ಪಾಟು ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ದ್ವಿಚಕ್ರ ವಾಹನದವರಿಗೆ ಹೆಲ್ಮೆಟ್ ಉಚಿತವಾಗಿ ಕೊಡುವಂಥ ಕಾರ್ಯಕ್ರಮವನ್ನು ನಾವು ಆದಿನಾರಾಯಣ ಚಾರಿಟಬಲ್ ಟ್ರಸ್ಟಿಯಿಂದ ಕಾಂಗ್ರೆಸ್ ಪಕ್ಷದ ಸಹಕಾರದೊಂದಿಗೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಯಾವುದೇ ಕಡ್ಡಾಯವಿಲ್ಲದೆ, ಯಾವುದೇ ದಾಖಲೆಗಳ ಅವಶ್ಯಕತೆ ಇಲ್ಲದೆ ನಾವು ಹೆಲ್ಮೆಟನ್ನು ಉಚಿತವಾಗಿ ವಿತರಣೆ ಮಾಡ್ತೀವಿ. 4ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದನೇ ಸ್ಟಾರ್ಟ್ ಮಾಡಿ ವಿತರಣೆ ಮಾಡ್ತೀವಿ. 1 ನಿಮಿಷಕ್ಕೆ ಸುಮಾರು 300ರಿಂದ 400 ಹೆಲ್ಮೆಟ್ನ ಕೊಡುವ ಪ್ಲ್ಯಾನ್ ಇಟ್ಕೊಂಡಿದ್ದೀವಿ. ಯಾವುದೂ ಗೊಂದಲ ಆಗೋದಿಲ್ಲ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಯಾವುದು ಆಧಾರ್ ಕಾರ್ಡ್ ಆಗಲಿ ಯಾವುದು ಕಡ್ಡಾಯ ಇಲ್ಲ, ಹೆಲ್ಮೆಟ್ ಉಚಿತವಾಗಿ ನಾವು ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಈ ಕಾರ್ಯಕ್ರಮ ನಾವು ಮೂಲ ಉದ್ದೇಶ ಇಟ್ಕೊಂಡಿರೋದು ಏನಂದರೆ, ನೋಡಿ, ಈಗ ಸುಮಾರು ಹೆಚ್ಚು ಕಮ್ಮಿ ಒಂದು ತಿಂಗಳಿಗೆ 10ಕ್ಕಿಂತ ಹೆಚ್ಚಿಗೆ ಅಪಘಾತಗಳಾಗ್ತವೆ. ಇಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನ ಬಗ್ಗೆ ಮಾತ್ರ ನಾನು ಈಗ ಹೇಳ್ತಾ ಇದ್ದೀನಿ. 10ಕ್ಕಿಂತ ಹೆಚ್ಚು ಅಪಘಾತ ಆಗುತ್ತೆ. ಅದರಲ್ಲಿ ಈ 2ಕ್ಕಿಂತ ಹೆಚ್ಚಿಗೆ ಸಾವಿದೆ. 2ಕ್ಕಿಂತ ಹೆಚ್ಚಿಗೆ ಸಾವಿದೆ. ಅಂದರೆ ಮೊದಲು ಅಪಘಾತ ಆದ ತಕ್ಷಣ ಅವರಿಗೆ ಪೆಟ್ಟು ಬೀಳೋದೇ ತಲೆಗೆ. ಆದ್ದರಿಂದ ತಲೆಗೆ ಪೆಟ್ಟು ಬೀಳೋದರಿಂದ ನೋಡಿ ಸಾವು ಆಗುತ್ತೆ. ಬಟ್ ಅವ್ರ ಸಾವಲ್ಲ ಇಂಪಾರ್ಟೆಂಟು, ಆ ಕುಟುಂಬ ಅನಾಥವಾಗುತ್ತೆ. ಅವರು ಹಿಂದೆ ನಂಬಿಕೊಂಡಿರೋರೆಲ್ಲ ಇನ್ನೂ ಕೆಲವರು ಅವರ ಕುಟುಂಬವನ್ನು ನಂಬ್ಕೊಂಡಿರ್ತಾರೆ, ಅವರು ಅನಾಥವಾಗ್ತಾರೆ. ಮೇಯ್ನು ಈಗ ಹೆಲ್ಮೆಟ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ ಹೇಳ್ತಾ ಇರೋದು. ಅಂದರೆ ಆ ಕುಟುಂಬ ರಕ್ಷಣೆಗೋಸ್ಕರ ನಾವು ಮಾರಲ್ಲಾಗಿ ಸಪೋರ್ಟ್ ಮಾಡ್ತಾ ಇರೋದು ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನಾವು ಆದಿನಾರಾಯಣ ಚಾರಿಟಬಲ್ ಟ್ರಸ್ಟಿಯಿಂದ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಈ ಥರ ಅನೇಕ ಬಾಡಿಯಲ್ಲಿ ಅಂಗಾಂಗಗಳಿಗೆ ತೊಂದರೆ ಆಗುತ್ತೆ. ನಾನು ತಲೆ ಬಗ್ಗೆ ಮಾತ್ರ ಹೇಳಿದೆ. ಕಣ್ಣುಗಳಿಗೂ ಕೂಡ ಹೆಲ್ಮೆಟ್ ಕೊಡೋದು, ಕಣ್ಣು, ಕಿವಿ, ಮೂಗು ಇದೆಲ್ಲ ನಮಗೆ ಇಂಪಾರ್ಟೆಂಟು. ಇವು ಒಂದು ಕ್ಷಣದಲ್ಲಿ ನಾವು ಪ್ರಾಣವನ್ನು ಕಳೆದುಕೊಳ್ಳುವಂಥ ಸಂದರ್ಭ ಇರುತ್ತೆ. ಆದ್ದರಿಂದ ಇದೆಲ್ಲ ರಕ್ಷಣೆ ಆಗಲಿ ಅನ್ನೋ ಉದ್ದೇಶದಿಂದ, ಆ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮೊದಲಾಗಿ ನಾನಾ ಕಡೆ ನಾವು ತಿರುಗಾಡ್ದು ಎಲ್ಲಿ ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಜಾಗಕ್ಕಾಗಿ ಹುಡುಕಾಡ್ತಾ ಇದ್ದಾಗ ನನಗೆ ಕಲ್ಪಲ್ ಪ್ರಕಾಶ್ ಅಣ್ಣಗೆ ಒಂದು ಫೋನ್ ಮಾಡಿದೆ. ನಾನು ಕಲ್ಪಲ್ ಪ್ರಕಾಶ್ ಅಣ್ಣಗೆ ಫೋನ್ ಮಾಡಿ ಇಲ್ಲಿ ನಾವು ಮಾಡ್ತೀವಿ ಅಂತಂದಾಗ ಅವರು ಧಾರಾಳವಾಗಿ ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ಮೊದಲನೇದಾಗಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದಿಂದ ಮತ್ತು ನನ್ನ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟಿಂದ ಮೊದಲನೇದಾಗಿ ಈ ಜನತೆಯ ಪರವಾಗಿ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಇದರಲ್ಲಿ ಈ ಮೈದಾನದಲ್ಲಿ ಅವ್ರ ಜೊತೆಗೆ ಇನ್ನೂ ಬೇರೆಯವರು ಇದ್ದಾರೆ, ಓನರ್ಸು. ನಾವು ಉಮಾಶಂಕರನ್ನ ಕೇಳಿದೆ. ಉಮಾಶಂಕರನ್ನು ಅವ್ರ ಸಿಸ್ಟರ್ ಅವ್ರದ್ದು ಸ್ವಲ್ಪ ಇತ್ತು, ಅವ್ರ ಹತ್ರ ಮಾತಾಡಿಸ್ಕೊಟ್ರು. ಆಮೇಲೆ ಜಯಲಕ್ಷ್ಮಮ್ಮ ಅಲ್ಲ ಅವರು, ಆ ಜಯಲಕ್ಷ್ಮಮ್ಮ ಅವರು ಒಪ್ಕೊಂಡ್ರು. ಹಂಗೆ ಸುಮಾರು ಬೇರೆಯವರೆಲ್ಲ ಓನರ್ಸ್ ಇದ್ದಾರೆ. ಅವ್ರನ್ನೆಲ್ಲ ಕೇಳಿದಾಗ ಇಂಥ ಒಳ್ಳೆಯ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಸಂಪೂರ್ಣ ಬೆಂಬಲ ನಿಮಗಿದೆ, ನೀವು ಯಾವ ರೀತಿ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಮಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. ಅದರಿಂದ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಕಡೆಯದಾಗಿ ಇನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಯಾವುದು ಆಧಾರ್ ಕಾರ್ಡು ಬೇಕಾಗಿಲ್ಲ, ಯಾವುದು ದಾಖಲಾತಿಗಳು ಬೇಕಾಗಿಲ್ಲ. ಎಲ್ಲರೂ ನಮ್ಮ ಮುಳಬಾಗಿಲ ಮಹಾಜನತೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಚಿತವಾಗಿ ಕೊಡುವಂಥ ಹೆಲ್ಮೆಟನ್ನು ದ್ವಿಚಕ್ರ ವಾಹನದೊಂದಿಗೆ ಬಂದು ಪಡೀಬೇಕಂತ ನಾನು ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ವಿಕಲಚೇತನರಿಗೆ ಪ್ರತ್ಯೇಕವಾದ ನಾವು ಕೌಂಟ್ರನ್ನು ಮಾಡಿದ್ದೀವಿ. ಅವರು ಕೂಡ ಬಂದು ಪಡೀಬೋದು, ಎಲ್ಲರೂ ಪಡೀಬೋದು. ಸುಮಾರು ಆವಾಗಲೇ ನಾನು ಹೇಳಿದೆ, ಸುಮಾರು 300ರಿಂದ 400 ಹೆಲ್ಮೆಟನ್ನು 1 ನಿಮಿಷದಲ್ಲಿ ಕೊಡ್ತೀವಿ. 1 ನಿಮಿಷದಲ್ಲಿ
300ರಿಂದ 400 ಹೆಲ್ಮೆಟ್ ಕೊಡುವಂಥ ನಾವು ಏರ್ಪಾಟನ್ನು ಮಾಡ್ಕೊಂಡಿದ್ದೀವಿ. ಅದರಿಂದ ಯಾವುದು ತೊಂದರೆ ಇಲ್ಲದೆ ಎಲ್ಲರಿಗೂ ಬರೀ 20 ನಿಮಿಷ 30 ನಿಮಿಷ ನಿಂತ್ಕೊಳ್ಳೋಕೆ ಕೂಡ ಅವಕಾಶ ಕೊಡಲ್ಲ. ಎಲ್ಲರಿಗೂ ಹೆಲ್ಮೆಟ್ ಬೇಗ ಬೇಗ ಕೊಟ್ಟು ಕಳಿಸ್ತೀವಿ. ಬೆಳಗ್ಗೆ 9 ಗಂಟೆಗೆ ನಾವು ಪ್ರಾರಂಭ ಮಾಡ್ತೀವಿ, ಮಧ್ಯಾಹ್ನದ ಒಳಗಡೆ ಎಲ್ಲ ಮುಗಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ದ್ವಿಚಕ್ರ ವಾಹನ ಇರುವ ಎಲ್ಲ ಸವಾರರು ಇದರಲ್ಲಿ ಜಾತ ಇಲ್ಲ, ಭೇದ ಇಲ್ಲ. ಒಂದು ಮನೆಯಲ್ಲಿ 5 ವೆಹಿಕಲ್ ಇರ್ಬೋದು, 6 ವೆಹಿಕಲ್ ಇರ್ಬೋದು, ಅಫ್ಸಿಯಲ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಎಲ್ಲ ವರ್ಗದವರು ಕೂಡ ನಾವು ಎಲ್ಲ ಜನಗಳು ಮಹಾಜನತೆ ಮುಳುಬಾಗಿಲಿನ ಎಲ್ಲ ಮಹಾಜನತೆ ಕೂಡ ಬಂದು ಇದರಲ್ಲಿ ಭಾಗವಹಿಸಿ ಹೆಲ್ಮೆಟನ್ನು ಪಡಿಬೋದು.